ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಹುಸಿರಾದೆ ನೀ ಜೀವಕ್ಕೆ 75ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ಇದನ್ನು ನಾನು ಅರ್ಥ ಮಾಡ್ಕೊಳ್ದೆ ನೀವು ನಮ್ಮ ಧರ್ಮದವರಲ್ಲ, ಹಾಗೆ ನೀವು ನಿಮ್ಮ ಧರ್ಮದ ಕಟ್ಟ ಪಾಲಕರು ಅನ್ನೋ ಬೇಸರದಲ್ಲಿ ಪ್ರೀತಿಗಿಂತ ಧರ್ಮ ಮುಖ್ಯ ಅಂತ ಅವಸರವಾಗಿ ಹಿಂದೆ ಮುಂದೆ ವಿಚಾರಿಸದೆ ಯಾವನೋ ಮೋಸಗಾರನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ಅವಳ ಬದುಕನ್ನೇ ನಾಶ ಮಾಡಿಬಿಟ್ಟೆ. ಜಾತಿ ಧರ್ಮ ಅನ್ನೋ ಕುರುಡು ಮೋಹದ ಹಿಂದೆ ಬೀಳದೆ ನನ್ನ ಮಗಳ ಪ್ರೀತಿಗೆ ಮನ್ನಣೆ ಕೊಟ್ಟಿದ್ರೆ ಇವತ್ತು ಅವಳು ನಿಮ್ಮ ಜೊತೆ ಸುಖವಾಗಿ ಬಾಳ್ತಾ ಇರೋಳು. ಕಣ್ಣೀರು ಹಾಕುತ್ತಾ ಇರುವ ಇಡೀ ಜೀವಕ್ಕೆ ಸಮಾಧಾನ ಮಾಡಿ ಕರೆ ತುಂಡರಿಸ್ತ. ತನ್ನ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ತುಂಬ ಸೀರಿಯಸ್ ಆಗಿದೆ. ಅವರು ಇರುವುದು ಫಾರಿನ್ನಲ್ಲಿ. ತಾನು ಅವರನ್ನು ಹೋಗಿ ಭೇಟಿ ಆಗಲೇಬೇಕು ಎಂಬ ಕಾರಣ ಕೊಟ್ಟು ತನ್ನ ಕೆಲಸಕ್ಕೆ 1 ವಾರ ರಜೆ ಹಾಕಿದವನು ಟ್ರಾವೆಲ್ ಏಜೆನ್ಸಿಗೆ ಕರೆ ಮಾಡಿ ತಕ್ಷಣವೇ ತನಗೆ ಲಿಬಿಯಾಗೆ ಹೋಗುವ ವ್ಯವಸ್ಥೆ ಮಾಡಬೇಕೆಂದು ಹೇಳ್ತಾನೆ. ಊಟದ ಸಮಯದಲ್ಲಿ ಕಾಫಿ ಕೇಳಿದ ಗಂಡನಿಗೆ ಕಾಫಿ ಬದಲು ತಟ್ಟೆಯಲ್ಲಿ ಊಟ ಬಡಿಸಿಕೊಂಡು ರೂಮ್ಗೆ ಹೋದ ಹರುಷಿ ಆಕಾಶವೇ ತಲೆ ಮೇಲೆ ಬಿದ್ದಿದೆ ಅನ್ನುವ ಹಾಗೆ ಕುಳಿತಿರುವವನ ಎದುರಿಗೆ ತಾನು ಕೂತು ಅವನಿಗೆ ತಾನೇ ತುತ್ತು ತಿನ್ನಿಸಿದರೆ ನಿರಾಕರಿಸದೆ ಊಟ ಮಾಡಿದವನು ನಂತರ ಅವಳು ಕೊಟ್ಟ ನೀರು ಕುಡಿದು ತಪ್ಪು ಮಾಡಿದವ್ರಿಗೆಲ್ಲ ಶಿಕ್ಷೆ ಆಗಲೇಬೇಕು ಅಂತ ಹೋರಾಟ ಮಾಡೋ ಮನಸ್ಸು ಇಂದ್ಯಾಕೋ ಕುಗ್ಗಿ ಹೋಯ್ತು ಕಣೆ. ಅದರಲ್ಲೂ ಈ ಚಂದ್ರಕಾಂತನ ವಿಷಯದಲ್ಲಿ ಕೆದಕಿದಷ್ಟು ಹೊಲಸೆ ಹೊರಗೆ ಬರ್ತಿದೆ ಹೇಳಿ ಬೇಸರದ ನಿಟ್ಟುಸಿರು ಹೊರದಬ್ಬಿದವನು ತೀರಾ ಆಯಾಸಗೊಂಡಂತೆ ಕಂಡವನಿಗೆ ಮಲಗಿ ರೆಸ್ಟ್ ಮಾಡಲು ತಿಳಿಸಿ ತಾನು ತಟ್ಟೆಯನ್ನು ಹಿತ್ತಲಲ್ಲಿ ಇಡಲು ಹೋದವಳು ಅಲ್ಲೇ ಬಾವಿ ಕಟ್ಟೆಗೆ ಹೊರಗೆ ನಿಂತು ಕಣ್ಣೀರು ಹಾಕುತ್ತಿರುವ ಸತ್ಯನ ಕಂಡು ಅವಳ ಬಳಿಗೆ ಹೋಗಿ, ಈ ಟೈಮ್ನಲ್ಲಿ ನೀನು ಹೀಗೆ ಇಲ್ಲಿ ನಿಂತು ಕಣ್ಣೀರು ಹಾಕುವಂಥದ್ದು ಏನಾಗಿದೆ ಸತ್ಯ? ನಿನಗೆ ನಿನ್ನ ಗಂಡನ ಮೇಲೆ ಪ್ರೀತಿ ಕಾಳಜಿ ಇರೋದು ಸಹಜ. ಹಾಗಂತ ಅವರು ಮಾಡ್ತಾ ಇರೋ ತಪ್ಪು ಕೆಲಸಗಳನ್ನು ನೀನು ಕಂಡ್ರೂ ಕಾಣದಂತೆ ನಿರ್ಲಕ್ಷಿಸಿ ಅವ್ರಿಗೆ ಬುದ್ಧಿ ಹೇಳಲು ಪ್ರಯತ್ನ ಪಡ್ತಿರುವ ನಿನ್ನ ಮನೆಯವರ ಮೇಲೆ ಕೋಪ ಮಾಡಿಕೊಂಡು ಸಿಂಹ ನಿನ್ನ ಗಂಡ ಅನ್ನೋ ಒಂದೇ ಕಾರಣಕ್ಕೆ ಅವನನ್ನು ಸಪೋರ್ಟ್ ಮಾಡೋದು ತಪ್ಪು. ಹೆಂಡತಿನ ಧರ್ಮಪತ್ನಿ ಅಂತ ಯಾಕೆ ಕರೀತಾರೆ ಗೊತ್ತಾ? ಗಂಡನನ್ನು ಧರ್ಮದ ದಾರಿಯಲ್ಲಿ ನಡೆಸುವವಳು ಅಂತ. ಹಾಗಂತ ನೀನು ಗಂಡ ಅಧರ್ಮ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಆದರೂ ಸಣ್ಣ ಪುಟ್ಟ ತಪ್ಪನ್ನಂತೂ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀನು ಒಪ್ಕೊಳ್ಳೇಬೇಕು. ಆರುಷಿಯ ಖಡಕ್ ಮಾತುಗಳಿಗೆ ಕೇಳಿ ಸತ್ಯ ಕ್ಷಣ ಅವಳನ್ನೇ ನೋಡುತ್ತಾ ನಿಂತುಬಿಟ್ಲು. ನನ್ನನ್ನು ಯಾಕೆ ಹೀಗೆ ನೋಡ್ತಾ ಇದೆಯಾ ಸತ್ಯ? ನೀನು ಕಣ್ಣೀರು ಹಾಕ್ತಾ ಇಲ್ಲಿ ನಿಂತಿರೋದನ್ನು ನೋಡಿ ನಾನು ನಿನ್ನ ಬಳಿಗೆ ಬಂದು ಕ್ಷಮೆ ಕೇಳ್ತೀನಿ ಅಂತ ತಿಳ್ಕೊಂಡಿದ್ಯಾ? ನನ್ನಿಂದ ಅಂತಹ ನಿರೀಕ್ಷೆಗಳನ್ನು ದಯವಿಟ್ಟು ಇಟ್ಕೋಬೇಡ. ನೀನು ಒಂದು ಹೆಣ್ಣಾದರೆ ನಾನೂ ಕೂಡ ಒಂದು ಹೆಣ್ಣೆ. ನನ್ನ ಮೇಲೆ ನಿನ್ನ ಗಂಡ ಕೈ ಮಾಡಲು ನೋಡಿದಾಗ ಅವರನ್ನು ನ್ಯಾಯವಾಗಿ ನೀನೇ ತಾಕೀತು ಮಾಡಬೇಕಾಗಿತ್ತು. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ತರ್ಕವನ್ನೇ ನಾವು ಇನ್ನೆಷ್ಟು ದಿನ ನಿಜ ಮಾಡುತ್ತಾ ಬದುಕಬೇಕು? ಒಂದು ಹೆಣ್ಣಿಗಾಗಿ ಮತ್ತೊಬ್ಬಳು ಸ್ಟ್ಯಾಂಡ್ ತಗೊಂಡು ತಮ್ಮತನವನ್ನು ಉಳಿಸಿ ಬೆಳೆಸಿಕೊಂಡು ಬರಬೇಕು ಸತ್ಯ. ನಿನ್ನ ಗಂಡನ ಜಾಗದಲ್ಲಿ ಬೇರೆ ಯಾರೋ ನಿನ್ನ ಹತ್ತಿಗೆ ಮೇಲೆ ಕೈ ಮಾಡೋಕೆ ನೋಡಿದರೆ ನೀನಾಗಲೂ ಹೀಗೆ ಮೌನವಾಗಿ ಉಳಿತಾ ಇದೆಯಾ? ಇನ್ನು ನಿನ್ನ ಗಂಡ ಎಲ್ಲರ ಮುಂದೆನೇ ನಿನ್ನ ಮೇಲೆ ರೇಗಿದ್ರು ಅದು ಹೇಗೆ ಎಲ್ಲವನ್ನ ಸಹಿಸ್ಕೊಂಡು ಸುಮ್ಮನೆ ಇರ್ತೀಯಾ? ಹೆಂಡತಿ ಅಂದ ಮಾತ್ರಕ್ಕೆ ನೀನೇನು ಅವರ ಆಳಲ್ಲ. ನಿನಗೇನು ಸ್ವಾಭಿಮಾನ ಆತ್ಮಾಭಿಮಾನ ಇಲ್ವಾ? ಪುರಾಣಗಳಲ್ಲಿ ಹೆಣ್ಣನ್ನು ದೇವರಿಗೆ ಹೋಲಿಸ್ತಾರೆ. ಅದೇ ಮನೆಯಲ್ಲಿ ಇರೋ ಹೆಣ್ಣನ್ನು ಕಾಲು ಕಸದಂತೆ ಕಾಣ್ತಾರೆ. ಇಂತಹ ಹಿಪೋಕ್ರಿಟಿ ಸೊಸೈಟಿ ಕಪಟಿ ಸಮಾಜಕ್ಕೆ ನನ್ನ ಧಿಕ್ಕಾರ. ನಾನು ನಿನ್ನ ಅಣ್ಣ ಚಂದ್ರ ಧರ್ಮದ ಪರ ನಿಂತು ಅಧರ್ಮದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಈ ಹೋರಾಟದಲ್ಲಿ ಯಾರೇ ಎದುರಾದರೂ ಅವರಿಗೆ ನಾನು ಮುಲಾಜಿಲ್ಲದೆ ಹೀಗೆ ಉತ್ತರ ಕೊಡೋದು. ಇನ್ನೊಂದು ಮಾತು ಸತ್ಯ, ದೊಡ್ಡವರ ಮಧ್ಯೆ ಎಷ್ಟೇ ಜಗಳ ಮನಸ್ತಾಪ ಇರಲಿ ಅದರಲ್ಲಿ ಮಕ್ಕಳನ್ನು ಮಧ್ಯ ತರೋ ಅವಶ್ಯಕತೆ ಇಲ್ಲ. ನಾನು ನನ್ನ ಸೋದರ ಸೊಸೆಗೆ ಅಂತ ತಂದಿದ್ದ ಉಡುಗೊರೆಯನ್ನು ನೀನು ತಿರಸ್ಕರಿಸಿ ನನಗೆ ಅವಮಾನ ಮಾಡಿದ್ದೀಯಾ ಅಂತ ನನಗೇನು ನಿನ್ನ ಮೇಲೆ ಬೇಸರ ಇಲ್ಲ. ಆದರೆ ನಾನು ಈ ಮನೆಯಲ್ಲಿ ಉಳಿದುಕೊಳ್ಬಾರ್ದು ಅಂತ ನನ್ನ ಮಗ ಚಿಂಟುನ ಹೆದರಿಸಿ ಬೆದರಿಸಿದ ನಿನ್ನ ಗಂಡನ ಮೇಲೆ ಬೇಸರ ಮಾತ್ರ ಅಲ್ಲ, ಭಯಂಕರ ಕೋಪ ಇದೆ. ಆ ನನ್ನ ಕೋಪ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವಾಗ ಅದು ಮತ್ತೆ ಸಿಡಿದೆದ್ದು ಅವರನ್ನು ಸುಟ್ಟು ಬಿಡುತ್ತೆ ಗೊತ್ತಿಲ್ಲ. ಅದಕ್ಕೆ ನಿನಗೊಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ನಿನ್ನ ಗಂಡನಿಗೆ ಇನ್ನು ಮುಂದಾದರೂ ನ್ಯಾಯವಾಗಿ ಧರ್ಮದ ಹಾದಿಯಲ್ಲಿ ನಡೆಯೋದಕ್ಕೆ ಹೇಳು. ಇಲ್ಲ ಈ ಆರುಷಿ ಅನ್ನುವ ಹೆಣ್ಣಿನ ಕೈಯಲ್ಲಿ ಪಾಠ ಕಲಿಯಬೇಕಾದ ಅನಿವಾರ್ಯತೆ ಉದ್ಭವ ಆಗತ್ತೆ ಅಂತ ನನ್ನ ಕಡೆಯಿಂದ ನೀನೇ ವಾರ್ನಿಂಗ್ ಕೊಡು ಹೇಳಿ ಮನೆಯೊಳಗೆ ನಡೆದು ಬಿಟ್ಲು. ಅದ್ಯಾವುದೋ ವಿಳಾಸ ಹುಡುಕಿ ಹೊರಟಿದ್ದ ಓಜಸ್ ಅಲ್ಲಿ ಏನಾಯಿತು? ಶ್ರವಣ್ ಅವರಿಗೆ ಸಹಾಯ ಆಗುವಂತಹ ಏನಾದರೂ ವಿಷಯ ತಿಳಿದು ಬಂತ?
ಏನನ್ನೂ ಹೇಳದೆ ಯಾಕೀಗ ಮಂಕ ಕುಳ್ತಿದ್ದಾರೆ ಕೇಳೋಣ ಅಂತ ರೂಮಿಗೆ ಬಂದ ಆರುಷಿ ಮುಖ ಅರಳ್ಬಿಟ್ಟಿತ್ತು. ಚಂದ್ರ ದಿಂಬಿನ ಮೇಲೆ ತಲೆ ಇಟ್ಟು ಮಲಗಿದ್ರೆ ತನ್ನ ಅಪ್ಪನ ಅಣೆಯನ್ನು ತನ್ನ ಪುಟ್ಟ ಕೈಗಳಲ್ಲಿ ನೀವುತ್ತಿದ್ದ ಚಿಂಟು. ಏನು ಮಾಡ್ತಾ ಇದೆಯಾ ಚಿಂಟು? ಮುಗುಳ್ನಗುತ್ತಾ ಕೇಳ್ತಾಳೆ ಆರುಷಿ. ಸೈಲೆಂಟ್ ಆಗಿರೋ ಅಮ್ಮ, ಪಪ್ಪ ತಾಚಿ ಮಾಡ್ತಿದ್ದಾರೆ, ಅವ್ರಿಗೆ ತಲೆನೋವು, ಅದಕ್ಕೆ ವಿಕ್ಸ್ ಹಚ್ತಾ ಇದ್ದೀನಿ ಹೇಳಿ ಹಣೆ ನೀವುತ್ತಾ ಇದ್ದವನು ಬಾಗಿ ತನ್ನ ಅಪ್ಪನ ಕೆನ್ನೆಗೆ ಮುತ್ತಿಡ್ತಾನೆ. ನಿದ್ದೆ ಮಾಡದೆ ಸುಮ್ಮನೆ ಕಣ್ಣು ಮುಚ್ಚಿ ಮಲಗಿದ್ದ ಓಜಸ್ನ ಕಹಿಯಾಗಿದ್ದ ಮನಸ್ಸು ಮಗನ ಈ ಕಾಳಜಿಯಿಂದ ಸ್ವಲ್ಪ ತಿಳಿಯಾದಂತೆ ಭಾಸವಾಗಿ ಅವನನ್ನು ಎತ್ತಿಕೊಂಡು ತನ್ನ ಮೇಲೆ ಕೂರಿಸ್ಕೊಂಡು, ಥ್ಯಾಂಕ್ ಯು ಕಣೋ ಚಿಂಟು. ನೋಡು, ನೀನು ನನ್ನ ತಲೆನೋವಿಗೆ ಎಷ್ಟು ಕಾಳಜಿ ಮಾಡ್ತಿದ್ಯಾ, ಅದೇ ನಿನ್ನ ಅಮ್ಮನ್ನ ನೋಡು. ಆಗ್ಲಿಂದ ನನ್ನ ಪಕ್ಕ ಕೂತು ಹೀಗೆ ಮುಲಾಮಚ್ಚಿ ಮುತ್ತು ಕೊಡಬೇಕು ಅನ್ನೋದೇ ಇಲ್ಲ. ಮುಖ ಊದಿಸ್ಕೊಂಡು ಹೇಳಿದ್ರೆ ಅಪ್ಪನ ಹೊಟ್ಟೆಯ ಮೇಲೆ ಕೂತಿದ್ದ ಮಗು ಬಾಗಿ ಅವನ ಎದೆ ಮೇಲೆ ತಲೆ ಇಟ್ಟು ತನ್ನ ಅಪ್ಪನನ್ನು ಬಿಗಿದಪ್ಪಿ, ಪಪ್ಪ ಅಮ್ಮ ಕಿಸಿ ಕೊತ್ತಿಲ್ಲ ಅಂದ್ರೇನು, ನಾನೇ ಕೊತ್ತೀನಿ ಹೇಳಿ ಮತ್ತೆ ತನ್ನ ಅಪ್ಪನ 2 ಕೆನ್ನೆಗಳಿಗೆ ಮುತ್ತಿಟ್ಟು ಅವನ ಕೊರಳ ತಬ್ಬಿ ಅವನ ಮೇಲೆಯೇ ಮಲಗ್ತಾನೆ. ಮಗು ನಡೆದುಕೊಂಡ ರೀತಿಗೆ ನಗುತ್ತಾ, ಸಾಕು ಸಾಕು ನಿನ್ನ ಅಪ್ಪನಿಗೆ ಮಸ್ಕ ಹೊಡೆದೆದ್ದು ಹೇಳಿ ತಾನು ಬಂದು ಮಂಚದ ತುದಿಯಲ್ಲಿ ಕೂತು ಓಜಸ್ ತಲೆ ಕೂದಲಲ್ಲಿ ಕೈ ಆಡಿಸುತ್ತಾ, ಯಾಕೆ ಸಾಹೇಬ್ರು ಈಗ ಮಂಕಾಗಿರೋದು? ನನ್ನ ಅತ್ತೆ ಮಾವನಿಗೆ ಬೇಲ್ ಮೇಲೆ ಬಿಡುಗಡೆ ಆಯಿತು ಅಂತ ಇನ್ಸ್ಪೆಕ್ಟರ್ನಿಂದ ನನಗೆ ತಿಳಿದು ಬಂತು, ಅದಕ್ಕೆ ಕೇಳಿದ್ರೆ ಇಲ್ಲ ಅಂತ ಮೆಲ್ಲಗೆ ತಲೆ ಆಡಿಸ್ತಾ. ನಿತಿನ್ ಮದುವೆ ಮತ್ತೆ ಅದೇ ಹುಡುಗಿ ಜೊತೆಗೆ ಫಿಕ್ಸ್ ಆಯ್ತಂತೆ. ತ್ವಿಷಾ ಫೋನ್ ಮಾಡಿ ಹೇಳಿದ್ಲು, ಬೆಸ್ಟ್ ಫ್ರೆಂಡ್ ನಿಮ್ಮನ್ನು ಮದುವೆ ಕರೆದಿಲ್ಲ ಅನ್ನೋ ಬೇಸರಾನ ಕೇಳಿದ್ರೆ ಮತ್ತೆ ಇಲ್ಲ ಅಂತ ತಲೆ ಆಡಿಸ್ತಾನೆ. ಮತ್ತೇನು ಹಳೆ ಗರ್ಲ್ ಫ್ರೆಂಡ್ ಜೊತೆ ಜಗಳ ಆಯ್ತಾ? ಹೊರಟಾಗಿ ಪ್ರಶ್ನೆ ಮಾಡಿದ್ರೆ ಥಟ್ ಅಂತ ತಲೆ ಎತ್ತಿ ಅಮ್ಮನ ಕಡೆ ನೋಡಿದ ಚಿಂಟು, ಪಪ್ಪಾಗೆ ಬೈಬೇಡ ಪಾಪ, ಇವ್ರಿಗೆ ತಲೆ ನೋವು. ಮುಖ ಊದಿಸ್ಕೊಂಡು ಹುಬ್ಬು ಗಂಟಿಕ್ಕಿ ತನ್ನ ಅಮ್ಮನಿಗೆ ವಾರ್ನ್ ಮಾಡಿ ಮತ್ತೆ ಅವನ ಎದೆ ಮೇಲೆ ತಲೆ ಇಟ್ಟು ಮಲಗ್ತಾನೆ. ಹಿಂದಿನ ದಿನದಿಂದ ಅಪ್ಪ ತನ್ನಿಂದ ದೂರ ಇದ್ದ ಬೇಸರ ಕಳೆಯಲು ಚಿಂಟು ಹೀಗೆ ಓಜಸ್ಗೆ ಅಂಟ್ಕೊಂಡೇ ಇದ್ದಾನೆ ಅನ್ನೋದನ್ನು ಗ್ರಹಿಸಿ ಅವರಿಬ್ಬರು ಸ್ವಲ್ಪ ಹೊತ್ತು ಹೀಗೆ ಮಲಗಿ ರೆಸ್ಟ್ ಮಾಡಲಿ, ಸಂಜೆ ವಾಕಿಂಗ್ ಹೋಗಿ ಆಗಲಿ ಏನು ವಿಷಯ ವಿಚಾರಿಸೋಣ ಅನ್ನೋ ತೀರ್ಮಾನಕ್ಕೆ ಬಂದು ಎದ್ದು ಹೋಗಲು ನೋಡಿದ ಹುಡುಗಿಯ ಕೈ ಹಿಡಿದು ಬರಸೆಳೆದುಕೊಂಡ ಓಜಸ್. ನಾನು ಇಲ್ಲಿರುವಾಗ ನಿಮ್ಮ ಸವಾರಿ ಯಾವ ಕಡೆಗೆ ಹೋಗ್ತಾ ಇದೆ ಕೇಳಿದ್ರೆ ಅವನ ಮೂಗು ಗಿಲ್ಲಿ ಹಣೆಯ ಮೇಲೆ ಪುಟ್ಟ ಮುತ್ತಿಟ್ಟ ಆರುಷಿ, ಕಾಫಿ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಒಂದು ರೌಂಡ್ ದೇವಸ್ಥಾನದವರೆಗೂ ವಾಕಿಂಗ್ ಹೋಗಿ ಬರೋಣವಾ ಕೇಳಿದ್ರೆ ಸಣ್ಣ ನಗು ಬೀರಿ ಒಪ್ಪಿಗೆ ಕೊಟ್ಟ ಓಜಸ್ ಈಗ ತನ್ನ ಮನದ ದುಗುಡ ಮಾಡಿಕೊಳ್ಳಲು ಎಲ್ಲ ವಿಷಯವನ್ನು ಆರುಷಿ ಜೊತೆಗೆ ಹಂಚಿಕೊಳ್ಳಲೇಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದ. ಸಂಜೆ ತನ್ನ ಮಡದಿ ಮಗನ ಜೊತೆಗೆ ವಾಕಿಂಗ್ ಹೊರಟ ಓಜಸ್ನ ಈ ಪುಟ್ಟ ಸಂಸಾರವನ್ನು ಕಣ್ತುಂಬಿಕೊಂಡ ಶಾರದಾ ಅವರು ಅಪ್ಪ ಅಮ್ಮನ ಜೊತೆಗೆ ವಾಕಿಂಗ್ ಹೊರಟಿರುವ ನಮ್ಮ ಚಿಂಟು ಖುಷಿ ನೋಡಿ ಗಂಡನಿಗೆ ಕಾಫಿ ಕೊಡುತ್ತಾ ಹೇಳಿದ್ರು, ಹ್ಞೂ ಶಾರದಾ, ಆ ಕಂದನ ನಗುಮುಖ ನೋಡೋದೇ ಒಂದು ಸೊಗಸು. ಕಾಫಿಯನ್ನು ಗುಟುಕು ಕರೆಸಿ ಹೇಳಿದರು. ಸತ್ಯ ಮಧ್ಯಾಹ್ನದಿಂದ ಮಂಕಾಗಿ ಕುಳಿತಿರೋದನ್ನು ಕಂಡು ಅವಳಿಗೆ ಹಾಲಿನ ಲೋಟ ಕೊಡುತ್ತಾ ದುನ್ವತಿಯವರು, ಇನ್ನೂ ನಿನಗೆ ಅಣ್ಣ ಅತ್ತಿಗೆ ಮೇಲಿನ ಬೇಸರ ಕಡಿಮೆ ಆಗಿಲ್ವಾ ಪ್ರಶ್ನೆ ಮಾಡಿದ್ರೆ ತನಗೇನು ಬೇಸರವಿಲ್ಲ ಅಂತ ಹೇಳಿ ಹಾಲು ಕುಡಿದು ತಾನು ತನ್ನ ಮಗಳನ್ನು ಕರೆದುಕೊಂಡು ವಾಕಿಂಗ್ ಹೋಗಿ ಬರ್ತೀನಿ ಅಂತ ಹೇಳಿ ಮನೆಯಿಂದ ಹೊರಟಳು. ಮದುವೆ ಆದಾಗಿನಿಂದ ಗಂಡನ ಅನುಮತಿ ಪಡೆಯದೆ ಹೊಸಲು ಕೂಡ ದಾಟದೇ ಇದ್ದ ಹುಡುಗಿ ಇಂದು ಮಗಳ ಜೊತೆಗೆ ಹೊರಗೆ ಹೊರಟಿರೋದನ್ನು ಕಂಡು ಮನೆಯವರೆಲ್ಲ ಅಚ್ಚರಿಪಟ್ಟರು. ನೀನು ಹೀಗೆ ಹೊರಗೆ ಹೋಗ್ತಾ ಇದ್ದೀನಿ ಅಂತ ನಿನ್ನ ಗಂಡನಿಗೆ ಹೇಳಿದ್ಯಾ? ಅಮ್ಮನ ಪ್ರಶ್ನೆಗೆ ಇಲ್ಲ ಅಂತ ತಲೆ ಆಡಿಸುತ್ತಾ, ನನ್ನ ಮಗಳ ಜೊತೆಗೆ ಒಂದು ಸುತ್ತು ಹೊರಗೆ ಹೋಗಿ ಬರೋಕೆ ಯಾರ ಪರ್ಮಿಷನ್ ಬೇಕಮ್ಮ? ಅಷ್ಟಕ್ಕೂ ನಾನೇನು ವಾರಗಟ್ಟಲೆ ಟೂರ್ಗೆ ಹೋಗ್ತಾ ಇಲ್ಲ, ಗಂಡನಿಗೆ ಮನೆಯವರಿಗೆ ತಿಳಿಸಿ ಪರ್ಮಿಷನ್ ತಗೊಳ್ಳೋಕೆ ಹೀಗೆ ಒಂದು ಸುತ್ತು ಹಾಕಿ ಬರ್ತೀನಿ ಅಷ್ಟೇ ಹೇಳಿ ಹೊರಟ ಹುಡುಗಿಯ ಹೊಸ ವರಸೆ ಕಂಡು ವಿಶ್ವ ಅವರು ಅಳಿಯನ ಕೋಪ ನೆನೆದು ಚಿಂತೆಗೆ ಬಿದ್ದರೆ ಮಗಳ ಕಡೆಗೆ ಚಂದದ ನಗು ಬೀರಿದ ದುನ್ವತಿಯವರು, ನೀನು ಬೆಳ್ಳಿ ಇಬ್ಬರು ಹುಷಾರು ಕಂದ, ಹಾಗೆ ಸುಶೀಲಾ ಅವರು ಸೊಪ್ಪು ಕೊಡ್ತೀನಿ ಅಂತ ಹೇಳಿದರು, ಕಾಳೆಯನ್ನು ಕಳಿಸೋಣ ಅಂತ ಇದ್ದೆ, ಈಗ ನೀನೇ ಹೇಗಿದ್ರು ಹೊರಗೆ ಹೋಗ್ತಾ ಇದೆಯಲ್ಲ, ಹಾಗೆ ಅವರ ಮನೆ ಹತ್ರಕ್ಕೆ ಹೋಗಿ ಇಸ್ಕೊಂಡು ಬಂದುಬಿಡು ಹೇಳಿದ್ರೆ ಅಮ್ಮನ ಮಾತಿಗೆ ಒಪ್ಪಿಗೆ ಸೂಚಿಸಿ ಮಗಳ ಕೈ ಹಿಡಿದು ನಡೆದಳು. ದೇವಸ್ಥಾನದ ಆವರಣದಲ್ಲಿರುವ ಕಲ್ಯಾಣಿಯ ಮೆಟ್ಟಿಲ ಮೇಲೆ ಕೂತ ಓಜಸ್ ತನ್ನ ಒಂದು ಪಕ್ಕದಲ್ಲಿ ಚಿಂಟುನ ಕೂರಿಸ್ಕೊಂಡು ಇಲ್ಲೇ ಕೂತಿರಬೇಕು, ನೀರಿನ ಹತ್ರ ಹೋಗಬಾರ್ದು ಹೇಳಿದ್ರೆ ಅಪ್ಪನ ಮಾತಿಗೆ ತಲೆ ಆಡಿಸಿ ಹೂವಂದ. ಅವನ ಮತ್ತೊಂದು ಪಕ್ಕ ಕೂತ ಆರುಷಿ, ನಿಮ್ಮ ಮನಸ್ಸನ್ನು ಯಾವುದೋ ವಿಷಯ ತುಂಬ ಡಿಸ್ಟರ್ಬ್ ಮಾಡಿರೋ ಹಾಗಿದೆ, ಏನಂದು ಚಂದ್ರ ಕೇಳಿದ್ರೆ ಚಿಂಟು ಕೈ ಹಿಡಿದು ಮುಂಗೈಗೆ ಮುತ್ತಿಟ್ಟ ಓಜಸ್ ತನಗೆ ತಿಳಿದು ಬಂದ ಚಂದ್ರಾಂಕಿತನ ಜನ್ಮ ರಹಸ್ಯದ ವಿಷಯವನ್ನು ಆರುಷಿಗೆ ತಿಳಿಸ್ಬಿಟ್ಟ. ಆರುಷಿಗೆ ಈ ಸುದ್ದಿ ಕಿವಿಗೆ ಬೀಳುತ್ತಲೇ ಸಿಡ್ಲು ಬಡ್ದಂಗಾಗಿತ್ತು. ಚಂದ್ರ, ನೀವು ಹೇಳ್ತಾ ಇರೋದು ನಿಜಾನ?
ಇದಂತೂ ಊಹಿಸಲೂ ಆಗದ ವಿಷಯವಾಗಿತ್ತು ಆರುಷಿಗೆ. ವಿಶ್ವ ಅವರು ಚಿಂಟು ಜೊತೆಗೆ ಸ್ವಲ್ಪ ಹೆಚ್ಚೇ ಆತ್ಮೀಯತೆ ತೋರ್ತಾ ಇರೋದನ್ನು ಈ ನಡುವೆ ಗಮನಿಸಿದ್ಲು ಆರುಷಿ. ಬೆನ್ನ ಮೇಲೆ ಕೂರಿಸ್ಕೊಂಡು ಆನೆ ಅಂತ ಹೇಳಿ ಆಟ ಆಡಿಸೋದು, ಮಗುನ ಕೆರೆ ಬಳಿ ಕರೆದುಕೊಂಡು ಹೋಗಿ ನೀರಲ್ಲಿ ಆಟ ಆಡಿಸ್ಕೊಂಡು ಬಂದದ್ದು ಅಷ್ಟೇ ಯಾಕೆ, ಇಂದು ಮಧ್ಯಾಹ್ನ ಸಹ ಬೆಳ್ಳಿನ ಸ್ಕೂಲ್ನಿಂದ ಕರ್ಕೊಂಡು ಬರೋಕೆ ಚಿಂಟುನ ಸಹ ತಮ್ಮ ಜೊತೆ ಕರೆದುಕೊಂಡು ಹೋಗಿದ್ರು. ಬರುತ್ತೆ ಇವನು ಕೇಳಿದ ಚಾಕ್ಲೇಟ್ ಸಿಹಿ ಎಲ್ಲವನ್ನ ಕೊಡಿಸ್ಕೊಂಡು ಬಂದಿದ್ದು. ಇದೆಲ್ಲ ಮಗು ಮೇಲಿನ ಪ್ರೀತಿ ಅಂತಲೇ ಅಂದ್ಕೊಂಡಿದ್ಲು. ಆದರೆ ಇದು ಚಿಂಟು ಅವರ ಸ್ವಂತ ಮೊಮ್ಮಗ ಅನ್ನೋ ಕಾರಣಕ್ಕೆ ಈ ಪ್ರೀತಿ ತೋರ್ತಾ ಇರೋದಾ? ಮನದಲ್ಲಿ ಮೂಡಿದ ಅನುಮಾನವನ್ನು ಓಜಸ್ಗೆ ಕೇಳಿದ್ರೆ ಆರುಷಿ ಭುಜ ಬೆಳೆಸಿ ಅವಳನ್ನು ತನ್ನ ಎದೆಗಪ್ಪಿಕೊಂಡು, ಅವರ ಮೊಮ್ಮಗ ಅಲ್ಲ, ಇವನು ನನ್ನ ಮಗ, ನನ್ನ ಅಪ್ಪ ಅಮ್ಮನಿಗೆ ಮಾತ್ರವೇ ಮೊಮ್ಮಗ ಹೇಳ್ದ. ಅವನ ಬೇಸರವನ್ನು ಅರಿತು ಕಿರುನಗೆ ಬೀರಿ, ಹೌದು ಚಂದ್ರ, ಇವನು ನಿಮ್ಮ ಮಗ, ನಿಮ್ಮ ತಂದೆ ತಾಯಿಯ ಮೊಮ್ಮಗ. ಈ ಸತ್ಯವನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ. ಆದರೆ ಈಗ ವಿಷಯ ಚಿಂಟು ಬಗ್ಗೆ ಅಲ್ಲ. ನಿಮ್ಮ ಚಿಕ್ಕಪ್ಪ ಒಬ್ಬ ಅಸಹಾಯಕ ಹೆಣ್ಣಿನ ಸಹವಾಸ ಮಾಡಿದ್ರು ಅಂದರೆ ನನಗೆ ಈಗಲೂ ನಂಬೋದಕ್ಕಾಗ್ತಾ ಇಲ್ಲ ಹೇಳಿದ್ರೆ ನಿಟ್ಟುಸಿರು ಬಿಟ್ಟ ಓಜಸ್, ನನಗೂ ಅಷ್ಟೇ ಯಾರು. ಇದೊಂಥರ ಹೊರಗೆ ಹೇಳೋಕ್ಕಾಗದೆ ಮನಸ್ಸಿನಲ್ಲಿ ಉಳಿಸ್ಕೊಳ್ಳೋದಕ್ಕೂ ಆಗದೆ ಬಿಸಿ ತುಪ್ಪ ಆಗಿದೆ. ಇರೋ ಸಮಸ್ಯೆ ಸಾಲದು ಅಂತ ಈಗ ಒಂದೊಂದೇ ಸತ್ಯ ಹೊರಗೆ ಬರ್ತಾ ಇರೋ ರೀತಿಗೆ ನನಗೆ ಮುಂದೇನು ಮಾಡಬೇಕು ಅಂತ ತೋಚದೆ ಆಗಾಗಿದೆ ಹೇಳಿ ಅವಳ ಭುಜಕ್ಕೆ ಹೊರಗೆ ಕೂತ. ತನ್ನ ಅಪ್ಪ ಅಮ್ಮ ಯಾವ ವಿಷಯ ಮಾತನಾಡ್ತಾ ಇದ್ದಾರೆ ಅನ್ನೋದು ಅರ್ಥವಾಗದೇ ಇದ್ದರೂ ಏನೋ ಬೇಜಾರಲ್ಲಿದ್ದಾರೆ ಅನ್ನೋದು ಮಗುಗೆ ಅವರ ಮಂಕಾದ ಮುಖ ನೋಡಿಯೇ ಅರ್ಥವಾಗಿತ್ತು. ಅಮ್ಮ, ಪಪ್ಪ ಬನ್ನಿ ಮನೆಗೆ ಹೋಗಿ ಊಟ ಮಾಡಿ ಮಾಕೋತ ಕಲರಿಂಗ್ ಮಾಡೋಣ. ನಾನು ಅಮ್ಮ ಬೇಜಾರಾದಾಗ ಹಾಗೆ ಮಾಡೋದು ಅಲ್ಲ ಅಮ್ಮ ಕಣ್ಣರಿಸಿ ಕೇಳಿದ್ರೆ. ನಸುನಕ್ಕು ಹೂ ಅಂದ ಆರುಷಿ. ಆದರೆ ಇಲ್ಲಿ ನಿನ್ನ ಕಲರಿಂಗ್ ಬುಕ್ ಮತ್ತು ಕ್ರಯಾನ್ಸ್ ಇಲ್ವಲ್ಲ ಚಿಂಟು ಕೇಳಿದ್ರೆ. ತನ್ನ ಅಪ್ಪನ ಮಡಿಲೇರಿ ಕೂತು ಪಪ್ಪನ ಕೇಳಿದ್ರೆ ಹೊಸ ಕಲರಿಂಗ್ ಬುಕ್ ಕೊಸ್ತಾರೆ ಹೇಳಿ ಅವನ ಎದೆಗೆ ಹೊರಗ್ತಾನೆ. ಚಿಂಟು ಮಾತಿಗೆ ನಗುತ್ತಾ, ಹೂ ಕಣೋ ಕಂದ, ನಿನಗೇನು ಬೇಕು ಕೇಳು, ನಾನು ಕೊಡಿಸ್ತೀನಿ ಹೇಳಿ ತಾನು ಮಗನನ್ನು ಬಳಸಿ ಆರುಷಿ ಭುಜಕ್ಕೆ ಮತ್ತಷ್ಟು ಅಂಟಿಕೊಂಡಂತೆ ಕುಳಿತ ಓಜಸ್ ಮನಸ್ಸಿಗೆ ನಿಜಕ್ಕೂ ಮುಂದೇನು ಮಾಡಬೇಕು ತೋಚದೇ ಇದ್ದಾಗ ತಟ್ಟಂತ ಹೊಳೆದದ್ದು ಆರು ಈ ಹಿಂದೆ ಜಾನಕಿರಾಮನ ಹೆಂಡತಿಯನ್ನು ಭೇಟಿಯಾಗಬೇಕೆಂದು ತನ್ನ ಬಳಿ ಕೋರಿಕೆ ಒಡ್ಡಿದ್ದು. ಅದನ್ನು ತಾನು ಅಷ್ಟಾಗಿ ಮನಸ್ಸಿಗೆ ತೆಗೆದುಕೊಂಡಿರಲಿಲ್ಲ. ಈಗ ಅದೇ ವಿಷಯವನ್ನು ಆರುಷಿಗೆ ನೆನಪು ಮಾಡಿದವನು ನಾಳೆ ಬೆಳಿಗ್ಗೆನೇ ಸಿಟಿಗೆ ಹೋಗಿ ಅತ್ತಿಗೆನ ಭೇಟಿಯಾಗಿ ಮಾತನಾಡಿಸ್ಕೊಂಡು ಹಾಗೆ ಒಂದಿನದ ಮಟ್ಟಿಗೆ ಅಲ್ಲೇ ಉಳಿದುಕೊಂಡು ಶಾಪಿಂಗ್ಗೆ ಏನು ಬೇಕು ಎಲ್ಲ ತಗೊಂಡು ಬರೋಣ. ಇನ್ನೊಂದು ವಿಷಯ ಆರು, ನನ್ನ ಚಿಕ್ಕಪ್ಪ ಹಾಗೆ ಸಿಂಹನ ಸತ್ಯವನ್ನು ಮನೆಯವರ ಮುಂದೆ ಆದಷ್ಟು ಬೇಗ ಅನಾವರಣಗೊಳಿಸಬೇಕು ಹೇಳಿದರೆ ಆರುಷಿ ಈಗಾಗಲೇ ತಾನು ಈ ವಿಷಯವಾಗಿ ಒಂದು ಪ್ಲ್ಯಾನ್ ಮಾಡಿರುವೆ ಎಂದು ತಾನು ಹಾಕಿಕೊಂಡಿರುವ ಯೋಜನೆ ಬಗ್ಗೆ ಅದನ್ನು ಹೇಗೆ ಜಾರಿಗೆ ತರಬೇಕೆಂದು ತಿಳಿಸಿದ್ಲು. ಅವಳ ಪ್ಲ್ಯಾನ್ ಹರಿತ ಓಜಸ್, ವಾವ್ ಯು ಆರ್ ಎ ಜೀನಿಯಸ್ ಹೇಳಿ ತನ್ನ ಹೆಂಡತಿಯ ಕೆನ್ನೆಗೆ ಮುತ್ತಿಟ್ರೆ ಪಪ್ಪ ನನಗೆ ಕಿಸಿ ಓಜಸ್ನ ಕೊರಳ ಬೆಳೆಸಿ ಕೇಳ್ತಾನೆ ಚಿಂಟು. ನಗುತ್ತಾ ಮಗು ಕೆನ್ನೆಗಳಿಗೆ ಮುತ್ತಿಟ್ಟ ಓಜಸ್ ಈಗ ಮನೆ ಕಡೆಗೆ ಹೆಜ್ಜೆ ಹಾಕುತ್ತಾ ತನ್ನ ಮುಂದಿನ ಪ್ಲ್ಯಾನ್ ಬಗ್ಗೆ ಮನದಲ್ಲೇ ಒಂದು ನೀಲನಕ್ಷೆ ತಯಾರು ಮಾಡ್ಕೊಳ್ತಾನೆ. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಹಸ್.